ಇನ್ನು ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಕೇಂದ್ರದಲ್ಲಿ ಸಚಿವರಾಗೋ ಭಾಗ್ಯ ಸಿಕ್ಕಿದೆ. ಅಂದ್ರೆ ರಾಜ್ಯದ ಪೈಕಿ 5 ಸಚಿವರಾಗೋದು ಬಹುತೇಕ ಫಿಕ್ಸ್ ಆಗಿದೆ. ಇದೇ 5 ಮೋದಿ ಚಹಾಕೂಟದಲ್ಲೂ ಕೂಡ ಪ್ರತ್ಯಕ್ಷವಾಗಿದ್ರು. ಮೋದಿ 3.0 ಕ್ಯಾಬಿನೆಟ್ನಲ್ಲಿ ಕರ್ನಾಟಕದಿಂದ ಯಾರ್ಯಾರಿಗೆ ಹಾಗಾದ್ರೆ ಸಚಿವ ಸ್ಥಾನ ಒಲಿದಿದೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಒಂದ್ ಕಡೆ ಮೋದಿ ಪ್ರಮಾಣ ವಚನಕ್ಕೆ ಕ್ಷಣಗಣನೆ ಶುರುವಾಗಿದ್ರೆ, ಇತ್ತ ಕರ್ನಾಟಕಕ್ಕೆ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಕೇಂದ್ರದಲ್ಲಿ ಸಚಿವರಾಗೋ ಭಾಗ್ಯ ಸಿಕ್ಕಿದೆ. 5 ಸಚಿವರಾಗೋದು ಬಹುತೇಕ ಫಿಕ್ಸ್ ಆಗಿದೆ. ಮೋದಿ ಚಹಾಕೂಟದಲ್ಲೂ 5 ಪ್ರತ್ಯಕ್ಷವಾಗಿದ್ರು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೋದಿ ಕ್ಯಾಬಿನೆಟ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯದ 5 ಮಂತ್ರಿ ಪಟ್ಟ ಫಿಕ್ಸ್. ಕುಮಾರಸ್ವಾಮಿ, ಜೋಶಿ, ಸೋಮಣ್ಣ, ಶೋಭಾ, ನಿರ್ಮಲಾಗೆ ಚಾನ್ಸ್. ಹೌದು, ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯದ 5 ಜಾಕ್ ಪಾಟ್ ಒಲಿದಿದೆ. 5 ಮಂದಿ ಸಚಿವರಾಗೋದು ಬಹುತೇಕ ಪಕ್ಕಾ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣಗೆ ಚಾನ್ಸ್ ಸಿಕ್ಕಿದೆ. ಇನ್ನು ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋ ನಿರ್ಮಲಾ ಸೀತಾರಾಮನ್ಗೆ ಈ ಬಾರಿಯೂ ಸ್ಥಾನ ಒಲಿದಿದೆ. ಇನ್ನೂ ಸುಳಿವು ಸಿಕ್ತಿದ್ದಂತೆಯೇ ಎಲ್ಲರೂ ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಾರೆ. ಒಕ್ಕಲಿಗ ಸಮುದಾಯದ ಕುಮಾರಸ್ವಾಮಿಗೆ ಜಾಕ್ಪಾಟ್. ಅಪ್ಪನ ಹಾದಿಯಂತೆಯೇ ಇದೀಗ ಮಗ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಹವಾ ಎಬ್ಬಿಸೋ ಕಾಲ ಬಂದಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಮಗನಾಗಿರೋ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಮಂತ್ರಿ ಪಟ್ಟ ಸಿಕ್ಕಿದೆ. 2 ಬಾರಿ ಸಂಸದರಾಗಿರೋ HDKಗೆ ಈಗ ಸಚಿವ ಸ್ಥಾನ ಒಲಿದಿದೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದ ಶಕ್ತಿ ಹೊಂದಿದ್ದಾರೆ. ಒಕ್ಕಲಿಗ ಸಮುದಾಯದ ಮೇಲೆ ದೊಡ್ಡ ಪ್ರಭಾವವನ್ನೇ ಹೊಂದಿದ್ದಾರೆ. ಇದಿಷ್ಟೇ ಅಲ್ಲ, 1996ರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿದ್ರು. ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೇ ಕುಮಾರಣ್ಣ ಅವ್ರಿಗೆ ಕೃಷಿ ಖಾತೆ ಕೊಟ್ಟರೆ ಎಲ್ಲೋ ಒಂದು ಕಡೆ ರೈತರ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ, ಒಂದು ಬದ್ಧತೆಯನ್ನು, ರೈತರ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಅನುಕೂಲವಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥದ್ದು ಅನೇಕರ ಭಾವನೆ ಆಗಿತ್ತು. ಮೋದಿ ಬಂಟ ಪ್ರಹ್ಲಾದ್ ಜೋಶಿಗೆ ಮತ್ತೆ ಒಲಿದ ಮಂತ್ರಿಗಿರಿ. ಕಳೆದ 10 ವರ್ಷಗಳಿಂದ ಮೋದಿ ಬಂಟನಾಗಿರೋ ಪ್ರಹ್ಲಾದ್ ಜೋಶಿಗೆ ಮತ್ತೆ ಕೇಂದ್ರದಲ್ಲಿ ಸಚಿವನಾಗೋ ಭಾಗ್ಯ ಸಿಕ್ಕಿದೆ. ಸದ್ಯಕ್ಕೆ ಕೇಂದ್ರದಲ್ಲಿ ಸಂಸದೀಯ ವ್ಯವಹಾರ ನೋಡಿಕೊಳ್ಳುತ್ತಿದ್ರು. ಇನ್ನು ಮೋದಿ ಅಂದ್ರೆ ಜೋಶಿ, ಜೋಶಿ ಅಂದ್ರೆ ಮೋದಿ ಅನ್ನೋ ಮಟ್ಟಿಗೆ ಆತ್ಮೀಯರೂ ಆಗಿದ್ರು. ಬ್ರಾಹ್ಮಣ ಸಮುದಾಯದ ನಾಯಕ ಕೂಡ ಆಗಿದ್ದಾರೆ. ಇನ್ನು 2004ರಂದು ಧಾರವಾಡ ಕ್ಷೇತ್ರದಿಂದ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರೋ ಜೋಶಿ 5 ಬಾರಿ ಗೆದ್ದು ಸಂಸದರಾಗಿದ್ದಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ ಶೋಭಾಗೆ ಮತ್ತೆ ಒಲಿದ ಅದೃಷ್ಟ. ಇನ್ನು ಈ ಬಾರಿಯೂ ಮೋದಿ ಕ್ಯಾಬಿನೆಟ್ನಲ್ಲಿ ಶೋಭಾ ಕರಂದ್ಲಾಜೆಗೆ ಸಚಿವೆಯಾಗೋ ಅವಕಾಶ ಸಿಕ್ಕಿದೆ. ಕಳೆದ ಬಾರಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ರಾಜ್ಯ ಖಾತೆಯನ್ನ ನಿಭಾಯಿಸಿದ್ರು. ಇದೀಗ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಿ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಪಟ್ಟ ಗಿಟ್ಟಿಸಿಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಸೋಲು, ಕೇಂದ್ರದಲ್ಲಿ ಸೋಮಣ್ಣಗೆ ಬಂಪರ್. ಇನ್ನು ಅದೃಷ್ಟದಲ್ಲಿ ಅದೃಷ್ಟ ಅಂದ್ರೆ ಅದು ವಿ ಸೋಮಣ್ಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಧಾನಸಭೆಯಲ್ಲಿ ಸೋತು ಸುಣ್ಣವಾಗಿದ್ದ ಸೋಮಣ್ಣ ಇದೀಗ ಫೆನಿಕ್ಸ್ನಂತೆ ಎದ್ದು ಬಂದಿದ್ದಾರೆ. ವರುಣ ಚಾಮರಾಜನಗರದಲ್ಲಿ ಹೈಕಮಾಂಡ್ ಹೇಳಿದಂತೆಯೇ ಸ್ಪರ್ಧಿಸಿ ಸೋತಿದ್ರು. ಆದ್ರೆ ಇದೀಗ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಕಂಡಿದ್ರು. ಇದೀಗ ಮೋದಿ ಕ್ಯಾಬಿನೆಟ್ನಲ್ಲೂ ಮಂತ್ರಿಗಿರಿ ಗಿಟ್ಟಿಸಿಕೊಂಡಿದ್ದಾರೆ. ಸೋಮಣ್ಣ ಅವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗ್ತಿದೆ. ನಮ್ಮ ಜೊತೆ ಮಾತಾಡ್ತಿದ್ರೆ ಸರ್, ಪ್ರಧಾನಿ ನಿವಾಸಕ್ಕೆ ಹೋಗಿದ್ರಿ, ಏನು ಹೇಳಿದ್ರು ಸರ್? ಜವಾಬ್ದಾರಿ ಯಾವ ರೀತಿ ಅನ್ನೋದನ್ನು ಒಂದು ಸೂಚನೆ ಕೊಟ್ಟರು, ಸಂದೇಶ ಕೊಟ್ಟರು. ನಿಮ್ಮ ಕರ್ತವ್ಯ ಹೆಂಗಿರಬೇಕು ಅನ್ನೋದನ್ನು ಹೇಳಿದರು. ಸುಮಾರು ಎಲ್ಲರಿಗೂ ಕೂಡ
ಯಾವ ರೀತಿ ನಡ್ಕೋಬೇಕು, ಏನು ಎತ್ತ, ದೇಶ ಏನು, ಎಲ್ಲಕ್ಕಿಂತ ದೊಡ್ಡದು ದೇಶ, ದೇಶಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ. ಇನ್ನು ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋ ನಿರ್ಮಲಾ ಸೀತಾರಾಮನ್ಗೆ ಕಳೆದ ಬಾರಿಯಂತೆ ಈ ಬಾರಿಯೂ ಸಚಿವೆ ಸ್ಥಾನ ಬಂದಿದೆ. ಇದಿಷ್ಟೇ ಅಲ್ಲ, ಲಿಂಗಾಯತ ಕೋಟಾದಲ್ಲಿ ಬೊಮ್ಮಾಯಿ, ಜಗದೀಶ್, ಗದ್ದಿಗೌಡರ್, ದಲಿತ ಕೋಟಾದಲ್ಲಿ ಗೋವಿಂದ ಕಾರಜೋಳ ದೆಹಲಿಯಲ್ಲಿದ್ದುಕೊಂಡು ರೇಸ್ನಲ್ಲಿದ್ರು. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಕೊನೆ ಕ್ಷಣದಲ್ಲಿ ಸಿಗ್ಬೋದಾ ಅನ್ನೋ ಕುತೂಹಲದಲ್ಲೇ ಈಗಲೂ ಕಾಯ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಹೌದು, ಈ ಮುಖೇನ ರಾಜ್ಯದಿಂದ 5 ಮಂದಿ ಈ ಬಾರಿ ಕೇಂದ್ರದ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ ಯಾರ್ಯಾರ ಪ್ರೊಫೈಲ್ ಏನೇನು ಅನ್ನುವಂಥ ನಾವು ನೋಡ್ತಾ ಹೋಗೋದಾದ್ರೆ, ಅಥವಾ ಅವರು ರಾಜಕೀಯದಲ್ಲಿ ನಡೆದು ಬಂದ ಹಾದಿ ನೋಡ್ತಾ ಹೋದ್ರೆ, 1996ರಲ್ಲೇ ಲೋಕಸಭೆಗೆ ಸ್ಪರ್ಧಿಸಿದಂಥವ್ರು. ಅದಾದ ನಂತರ 700 ವಿಧಾನಸಭೆಯಲ್ಲಿ DK ಶಿವಕುಮಾರ್ ವಿರುದ್ಧ ಸೋಲ್ತಾರೆ ಕುಮಾರಸ್ವಾಮಿ ಅವರು. 99ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕನಕಪುರದಲ್ಲೂ ಕೂಡ ಅವರು ಸೋಲನ್ನಪ್ತಾರೆ. 2004ರಲ್ಲಿ ರಾಮನಗರದಿಂದ ಮೊದಲ ಬಾರಿಗೆ ಅವರು ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಯಾವಾಗ? 2004ರಲ್ಲಿ ರಾಮನಗರ ಕ್ಷೇತ್ರದಿಂದ ನಿರಂತರವಾಗಿ 4 ಬಾರಿ ಅವರು ಗೆಲುವನ್ನು ದಾಖಲಿಸ್ತಾರೆ. ಅದಾದ ನಂತರ 2006ರ ಸಂದರ್ಭದಲ್ಲಿ ಬಿಜೆಪಿ JDS ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. 2009ರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನು ಕೂಡ ದಾಖಲಿಸ್ತಾರೆ. ಅದಾದ ನಂತರದಲ್ಲಿ ಮತ್ತೆ ವಿಧಾನಸಭೆಗೆ ಕಂಟೆಸ್ಟ್ ಮಾಡ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ಅವರ ಪತ್ನಿ ವಿರುದ್ಧವಾಗಿ DK ಸುರೇಶ್ ಗೆಲ್ತಾರೆ. ಅದಾದ ನಂತರದಲ್ಲಿ ಅವ್ರು ನಡ್ಕೊಂಬಂದಂತಹ ಹಾದಿ ನಿಮ್ಗೆ ಗೊತ್ತಿರುವಂತಹ ಸಂಗತಿನೇ. ಸೊ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅವ್ರು ಗೆದ್ದಿರುವಂಥದ್ದು, ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ.